ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 10ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಫಸ್ಟ್ ನ್ಯೂಸ್ ನೋಡೋದಾದರೆ ಎಲಾನ್ ಮಸ್ಕ್ ಕಡೆಯಿಂದ ಟ್ವಿಟರ್ ನೇಮ್ನ ಎಕ್ಸ್ ಅಂತ ಚೇಂಜ್ ಮಾಡಿದ್ಮೇಲೆ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಅದರಲ್ಲಿ ಏನೂ ಸಕ್ಸಸ್ ಆಗ್ತಾಯಿಲ್ಲ. ಇವಾಗ ಲೈಕ್ ಮಾಡೋ ನಂಬರ್ಸು, ಲೈಕ್ ಮಾಡಿದ್ರೆ ಕೆಳಗಡೆ ನಂಬರ್ಸ್ ಬರುತ್ತಲ್ಲ, ನಂಬರ್ಸ್ ತೆಗಿಬೇಕು ಮತ್ತು ಡಿಸ್ಲೈಕ್ಗೆ ಹಾರ್ಟ್ ಬ್ರೇಕ್ ಆಗೋ ಸಿಂಬಲ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ರೀಸೆಂಟಾಗಿ ಬರ್ತಾ ಇರೋ ನ್ಯೂಸ್ಗಳಲ್ಲಾದರೆ ಈ ಥರ ಇದೆ. ಈ ಥರ ಹುಚ್ಚುಚ್ಚಾಗಿ ಏನಕ್ಕೆ ಯೋಚನೆ ಮಾಡ್ತಾರೋ ಒಂಚೂರು ಗೊತ್ತಿಲ್ಲ. ಏನಕ್ಕಾದರೂ ಮಾಡಬೇಕು ಈ ಚೇಂಜಸ್ ಎಲ್ಲ. ಇರೋ ಟ್ವಿಟರ್ ಅಂತ ನೇಮೇ ಎಷ್ಟೋ ಚೆನ್ನಾಗಿತ್ತು, ಮೊದಲೆಲ್ಲ ಟ್ವಿಟರ್ ಅಂತಲೇ ಹೆಸರಿತ್ತು, ಅದೇ ಎಷ್ಟೋ ಪರವಾಗಿಲ್ವಾಗಿತ್ತು. ಇವಾಗ ಅದನ್ನು ಎಕ್ಸ್ ಅಂತ ಮಾಡಿ ಯಾರ ಹತ್ರನಾದರೂ ಎಕ್ಸ್ ಅಂತ ಹೇಳೋದಕ್ಕೆ ಒಂಥರ ಶೇಮ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು 17ನೇ ತಾರೀಕು OnePlus Nord 4ನ ರಿಲೀಸ್ ಮಾಡ್ತಾ ಇದ್ದಾರೆ. OnePlus Nord 4ಅಲ್ಲಿ ಇವರು ಹೇಳ್ತಾ ಇರೋ ರೀತಿ 4 OS ಅಪ್ಗ್ರೇಡ್ ಕೊಡ್ತಾರಂತೆ. ಆ್ಯಂಡ್ರಾಯ್ಡ್ 14 OSನೊಂದಿಗೆ ಈ ಫೋನ್ ಬರುವಂಥದ್ದು, ಮತ್ತು ಇದ್ರ ಜೊತೆಗೆ 4 OS ಅಪ್ಡೇಟ್ ಅಂದರೆ ಆ್ಯಂಡ್ರಾಯ್ಡ್ 18. ಇನ್ ಕೇಸ್ ಇದು ನಾಳೆನೇ ಬರ್ಬೋದು ಅನಿಸುತ್ತೆ, 16th, ಅಥವಾ ನಾಡಿದ್ದು ಇಂಡಿಯಾದಲ್ಲಿ 17th ಲಾಂಚ್ ಮಾಡ್ತಾರೆ, ಗ್ಲೋಬಲಿ 16th ಲಾಂಚ್ ಮಾಡ್ತಾರೆ. ಸೊ ಇದು ಎರಡು ಡೇಟ್ ಕನ್ಫ್ಯೂಸ್ ಇದೆ. 16th ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ರಾಯ್ಡ್ 18ವರೆಗೂ ಅದೇನಕ್ಕೆ ಅಪ್ಡೇಟ್ ಕೊಡ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ಪ್ರೊಸೆಸರ್ ತಡೆಯುತ್ತಾ, ಇಲ್ಲ ಡಿಸ್ಪ್ಲೇ ಚೆನ್ನಾಗಿರುತ್ತಾ, ಬ್ಯಾಟ್ರಿ ಚೆನ್ನಾಗಿರುತ್ತಾ, ಒಂದು ಗೊತ್ತಿಲ್ಲ. ಏನಕ್ಕೋಸ್ಕರ ಇದು ಮಾಡಬೇಕು? ಐ ಥಿಂಕ್ 3 ವರ್ಷ ಕೊಟ್ಟಿದ್ರು ಸಾಕಾಗಿತ್ತು, ಬಟ್ 4 ವರ್ಷ ಕೊಡೋದು ಒಳ್ಳೆ ವಿಚಾರನೇ. ಅದ್ರ ಲೆವೆಲಿಗೆ ಹಾರ್ಡ್ವೇರ್ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. OnePlus Nord 4 ಪ್ರೈಸ್ ನಾನು ಆಲ್ರೆಡಿ ಲೀಕ್ ಆಗಿದೆ ಅಂತ ಹೇಳಿದ್ದೆ. 27,999ಗಾದರೆ ಈ ಫೋನ್ ಬರುತ್ತೆ ಅಂತ ಹೇಳಿದ್ದೆ. ಕಾರ್ಡ್ ಆಫರ್ ಎಲ್ಲ ಸೇರಿ, ಇನ್ ಕೇಸ್ ಕಾರ್ಡ್ ಆಫರ್ ಇಲ್ಲ ಅಂದರೆ 30,000 ರೇಂಜ್ಗೆ ಈ ಫೋನ್ ಬರ್ಬೋದು. 29,999 ₹1 ನಿಮ್ಗೆ ವಾಪಸ್ ಕೊಡ್ತಾರೆ ಇಲ್ವಾ ಅನ್ನೋ ಗ್ಯಾರಂಟಿ ಇಲ್ಲ, ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನ್ಯೂಸ್ ಬಂದು ನಥಿಂಗ್ CMF ಕಡೆಯಿಂದ. CMF ಅವರು CMF 1 ಅಂತ ಮೊನ್ನೆ ತಾನೇ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ. ಈ ಫೋನು ಬರೀ 3 ಅವರಲ್ಲಿ 1,00,000 ಪೀಸ್ ಸೇಲ್ ಆಗಿದೆ. 1,00,000 ಪೀಸ್. ಒಂದು ಫೋನಿಗೆ ₹100 ಲಾಭ ಇಟ್ಕೊಂಡ್ರು ₹1,00,00,000 ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ರಾಕ್ಸ್ ಮಾರ್ಜಿನ್ ಲೆಕ್ಕ ಮಾಡ್ಕೊಳ್ಳಿ, ಒಂದು 2,000-3,000 ಅಂತೂ ಪಕ್ಕ ಮಾರ್ಜಿನ್ ಇದ್ದೇ ಇರುತ್ತೆ. ಈ ನಥಿಂಗ್ ಫೋನ್ ಒಂದು ತುಂಬ ಕಾಂಟ್ರವರ್ಸಿ ಇದೆ, ಬಟ್ ಅದು ಕಲರ್ಸ್ ಚೇಂಜ್ ಮಾಡೋ ಪ್ಯಾನಲ್ಸ್ ಕೊಟ್ಟಿರೋದು ಮತ್ತು ಅದೇನೇನೋ ಎಕ್ಸ್ಟ್ರಾ ಆಕ್ಸೆಸರೀಸ್ ಕೊಟ್ಟಿರೋದು, ಅದಕ್ಕೆ ₹799 ಪ್ರೈಸ್ ಇಟ್ಟಿರೋದು ಸ್ವಲ್ಪ ಅಗ್ರೆಸಿವ್ ಆಗಿದೆ. ಮತ್ತು ಪ್ರೊಸೆಸರ್ ನೋಡಿದ್ರೆ MediaTek ಅವರು 7200ನೇ 7300 ಅಂತ ಮಾಡಿರೋದು, ಇದೆಲ್ಲ ಸ್ವಲ್ಪ ಏನೋ ಇರಿಟೇಟ್ ಥರ ಇದೆ. ಸರಿಯಾಗಿ ಈ ಪ್ರೈಸ್ ರೇಂಜ್ಗೇನೋ ಓಕೆ, ಸುಮ್ಮನೆ ಒಂದು ಶೋ ಆಫ್ ಮಾಡೋದಕ್ಕೆ ಒಂದು ಫೋನ್ ತೊಗೊಬೇಕಂದ್ರೆ ತೊಗೊಬೋದು, ಅದು ಬಿಟ್ಟರೆ ಬೇರೆ ಇನ್ನೇನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಲೆವೆಲಿಗೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಒಂದು ಫೋನ್ ಲಾಂಚ್ ಮಾಡಬೇಕು, ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಿ ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಬಟ್ ಇದು ಡಿಫ್ರೆಂಟ್ ಫೋನ್ಸ್ನ ಲವ್ ಮಾಡೋರಿಗೆ, ಅದನ್ನ ಇಷ್ಟಪಡೋರಿಗೆ ತುಂಬ ಯೂನಿಕಾಗಿ ಅನಿಸುತ್ತೆ ಈ ಫೋನು. ಸೊ ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡೋದಿದ್ದರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಟ್ವಿಟರ್ ಕಡೆಯಿಂದನೇ. ಆಲ್ ಓವರ್ ವರ್ಲ್ಡಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಅವರೇ ಫಸ್ಟು 100 ಮಿಲಿಯನ್ನ ರೀಚ್ ಮಾಡಿರೋ ಪೊಲಿಟಿಷಿಯನ್ ಆಗಿ, ನಂಬರ್ 1 ಪೊಲಿಟಿಷಿಯನ್ ಆಗಿ ಇದರಲ್ಲಿ ಫಾಲೋವರ್ಸ್ನ ಹೊಂದಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಅವರ ಮೆಲೋನಿ ಅವರು ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಜಸ್ಟ್ 2.4 ಮಿಲಿಯನ್ ಫಾಲೋವರ್ಸು ಟ್ವಿಟರಲ್ಲಿ ಹೊಂದಿದ್ದಾರೆ. ಸೊ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿಕೊಂಡ್ರೆ ತುಂಬ ಡಿಫ್ರೆನ್ಸ್ ಆದರೆ ಇದೆ. ಸೊ ಆದ್ರೂ ತುಂಬ AI ಸಾಂಗ್ಗಳು ಮೋದಿಯವ್ರ ಮೇಲೆ ಆದರೆ ಬಂತು, ಅದಕ್ಕೆ ನಾವು ಬೇಜಾರು ವ್ಯಕ್ತಪಡಿಸ್ಬೇಕು. ಇಷ್ಟು ಒಳ್ಳೆ AI ತಂದಿರೋದಕ್ಕೆ ಖುಷಿನೂ ಪಡಬೇಕು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ ಕಡೆಯಿಂದ. ಗೂಗಲ್ ಪಿಕ್ಸೆಲ್ 9 Pro XL ಅಂದ್ಬಿಟ್ಟು ಈ ಫೋನು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಇದ್ರ ಫೋಟೋಸ್ ಅದರಲ್ಲಿ ಲೀಕ್ ಆಗಿದೆ. ಈ ಫೋಟೋಸ್ ನೋಡ್ಕೊಳ್ಳೋದಾದರೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತದೆ. ಮತ್ತು ಇದರಲ್ಲಿ ಒಂದು ಬರ್ತಾ ಇರೋ ನ್ಯೂಸ್ ಅಂದರೆ August 13 ರಿಲೀಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇವ್ರು ಇದರಲ್ಲಿ ಅವ್ರದ್ದೇ ಆದ ಓನ್ ಪ್ರೊಸೆಸರ್ ತರ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಲೀಕ್ಸ್ ಬರ್ತಾ ಇರೋ ಪ್ರಕಾರ Tensor G4 ಚಿಪ್ಸೆಟ್ನ ಯೂಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಸ್ಮಾರ್ಟ್ಫೋನಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಈ ಫೋನ್ ಬರೋ ಚಾನ್ಸಸ್ ಇದ್ದು ಆ್ಯಂಡ್ರಾಯ್ಡ್ 15 ಇದರಲ್ಲಿ ಸ್ಟಾಕ್ ಆಗಿ ಬರುತ್ತೆ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇದರಲ್ಲಿ ಆ್ಯಂಡ್ರಾಯ್ಡ್ 15 OS ಆದರೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇವರು ಈ August 13 ಗೂಗಲ್ ಪಿಕ್ಸೆಲ್ ಫೋಲ್ಡ್ ಫೋನು ತರೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ತುಂಬ ಕಂಪ್ನೀಸು ಫೋಲ್ಡ್ ಫೋನು, ಫ್ಲಿಪ್ ಫೋನ್ ಬಗ್ಗೆ ತುಂಬ ಕಾನ್ಸೆಪ್ಟಲ್ಲಿ ತೊಗೊಂಬರ್ತಾ ಇದ್ದಾವೆ. ಸಣ್ಣ ಕಂಪ್ನಿಗಳು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾವೆ. ಗೂಗಲ್ ಅವ್ರು ತರೋದ್ರಲ್ಲಿ ಬೇರೆ ಏನು ಆಶ್ಚರ್ಯ ಇಲ್ಲ. ಕೆನಡಿಯನ್ ಸರ್ಟಿಫಿಕೇಷನ್ನ ಇದು ತೊಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ನೇಮ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ 9 Pro XL ಆ್ಯಂಡ್ ಗೂಗಲ್ ಪಿಕ್ಸೆಲ್ 9 Pro Fold. ಈ ಥರ ಹೆಸರಿಂದ ಇವರು ಸರ್ಟಿಫಿಕೇಷನ್ ಆದರೆ ಕೆನಡಿಯನ್ ಸರ್ಟಿಫಿಕೇಷನ್ನ ತೊಗೊಂಡಿದ್ದಾರೆ ಅಂತ ನಮಗೆ ಸ್ವಲ್ಪ ಲೀಕ್ಸ್ ಆದರೆ ಬರ್ತಾ ಇದೆ. ಬಟ್ ಇದನ್ನು ನಾವು ಯಾವುದೇ ರೀತಿ ಕನ್ಫರ್ಮ್ ಅಂತ ಹೇಳೋದಕ್ಕಾಗಲ್ಲ. ಆಲ್ಮೋಸ್ಟ್ 99% ಕನ್ಫರ್ಮ್ ಇರ್ತವೆ. 1% ನ್ಯೂಸು ಫೇಕ್ ಆಗಿದ್ರೂ ಆಗ್ಬೋದು. ಸೊ ಇವಾಗಿರೋ ತನಕ ಅಪ್ಡೇಟ್ಸ್ ಆದರೆ ಇದು.
ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ 2 ಫೋನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ಸ್ಯಾಮ್ಸಂಗ್ S24 ಅಲ್ಟ್ರಾ. ಸೊ ನೆನ್ನೆ ತಾನೇ ಫೋನು Z6 ಮತ್ತು Z6 ಫೋಲ್ಡ್ನ ರಿಲೀಸ್ ಮಾಡಿದ್ರು, ಫೋಲ್ಡ್ ಆ್ಯಂಡ್ ಫ್ಲಿಪ್ ಫೋನು. ಈ ಫೋನ್ ಬರ್ತಿದ್ದಂಗೆ S25 ಅಲ್ಟ್ರಾನು ಬರುತ್ತೆ ಅಂತ ಎಲ್ರಿಗೂ ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಪ್ರೈಸ್ನ ಡ್ರಾಪ್ ಮಾಡಿ ಜಸ್ಟ್ 1,13,999 ಆದರೆ ಈ ಫೋನ್ನ ಬಿಟ್ಟಿದ್ದಾರೆ. 6,000 ರೂಪೀಸ್ ಕಾರ್ಡ್ ಆಫರ್ ಇದೆ, ಮತ್ತು ಇದರಲ್ಲಿ 10,000 ರೂಪಾಯಿ ಕೂಪನ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಇವೆರಡು ಹೋದರೆ ನಮಗೆ ಆಲ್ಮೋಸ್ಟ್ 1 ಲ್ಯಾಕ್ ಹತ್ರ ಈ ಫೋನ್ ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು OnePlus ಕಡೆಯಿಂದ. ನಾನು ನೆನ್ನೆ ಟೆಕ್ ನ್ಯೂಸಲ್ಲಿ ಹೇಳಿದೆ OnePlus Pad 2 ಅಂದ್ಬಿಟ್ಟು. ಇದ್ರ ಜೊತೆಗೆ ಸ್ಮಾರ್ಟ್ ಕೀಬೋರ್ಡ್, ಅದ್ರ ಪೆನ್ಸಿಲ್ ಸ್ಟೈಲಸ್ ಬರುತ್ತಲ್ಲ, ಅದ್ರದ್ದು ಪ್ರೈಸು ಎಲ್ಲ ರಿಲೀಸ್ ಆಗಿಬಿಟ್ಟಿದೆ. ಅದ್ರ ಬಾಕ್ಸು ಸಹ ಇದು ಲೀಕ್ ಆಗಿಬಿಟ್ಟಿದೆ. ಇದು ನಾಳೆ ನಾಡಿದ್ದು ಇವೆಂಟಲ್ಲಿ ರಿಲೀಸ್ ಆಗಬೇಕಾಗಿದ್ದಂತಹ ಡಿವೈಸ್ಗಳಿದು. OnePlus Pad 2 ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನೊಂದಿಗೆ ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3ನೇ ಕೊಡ್ತಾ ಇದ್ದಾರೆ. OnePlus Pad 2 ಬಂದುಬಿಟ್ಟು Android 14 ಬೇಸ್ ಆಗಿರುತ್ತೆ. ಇದರಲ್ಲಿ ನಾನು ಮೊನ್ನೆ ಹೇಳ್ದಂಗೆ 9510 mAh ಬ್ಯಾಟ್ರಿನೇ ಸಿಗ್ತಾ ಇದೆ. ಇಲ್ಲಿ ಲೀಕಲ್ಲಿ ಬಂದಿರೋ ಫೋಟೋಸ್ ಪ್ರಕಾರ ನಮ್ಗೆ ಇದ್ರ ಮೇಲೆ MRP 47,999 ಆದರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಆಫರ್ಸ್ ಎಲ್ಲ ಹೋಗಿ ನಮಗೆ 45,999ಗೆ ಸಿಗೋ ಚಾನ್ಸಸ್ ಇದೆ. ಮತ್ತು ಈ ಸ್ಮಾರ್ಟ್ ಕೀಬೋರ್ಡು ಮತ್ತು ಸ್ಟೈಲೋ 2 ಅಂತಿದೆಯಲ್ಲ, ಈ ಸ್ಮಾರ್ಟ್ ಕೀಬೋರ್ಡ್ನ ಪ್ರೈಸು 12,000 ಮತ್ತು ಸ್ಟೈಲಸ್ನ ಪ್ರೈಸು 5,000 ರೂಪಾಯಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನನಗೆ ಇದ್ರ ಪ್ರೈಸ್ ಏನೋ ನಾನು ಗೆಸ್ ಮಾಡಿರೋದು ಇದು. ಈ ರೇಂಜಿಗೆ ತಂದರೆ ಪ್ರೈಸ್ ಜಾಸ್ತಿ ಆಗ್ಬೋದು. ಸೊ ನೋಡೋಣ, ಅದು ಬಂದಮೇಲೆ ನೋಡ್ಬೋದು ನೀವು ಪ್ಯಾಡು ಮತ್ತು ಇದ್ರದ್ದೆಲ್ಲ ಫೋಟೋಸ್. ಈ OnePlus Pad 2ನ ಸ್ಪೆಸಿಫಿಕೇಷನ್ ಬಂದು 12.1 ಇಂಚು 3K IPS ಪ್ಯಾನಲು, Qualcomm Snapdragon 8 Gen 3 ಪ್ರೊಸೆಸರು, ಮತ್ತು 13 MP ರಿಯರ್ ಕ್ಯಾಮ್ರಾ, 8 MP ಫ್ರಂಟ್ ಕ್ಯಾಮ್ರಾ, Android 14 Oxygen OS 14 ಒಂದು ಈ ಟ್ಯಾಬ್ ಬರುವಂಥದ್ದು, 9510 mAh ಬ್ಯಾಟ್ರಿ ಜೊತೆಗೆ 67 ವ್ಯಾಟ್ ಚಾರ್ಜಿಂಗ್ನ ಸಪೋರ್ಟ್ ಕೂಡ ಇದಿರುತ್ತೆ. ಸೊ ಇದು ನಾನೆಲ್ಲ ಆಲ್ಮೋಸ್ಟ್ ನೆನ್ನೆನೇ ಹೇಳಿದ್ದೆ. ಇದು ಫೈನಲೈಸ್ ಆಗಿರೋ ನ್ಯೂಸ್ ಇದು. ನೆಕ್ಸ್ಟ್ ನ್ಯೂಸ್ ಬಂದು ಐಕು ಕಡೆಯಿಂದ. ಐಕು ಅವರು ಇವತ್ತು Z9 Lite 5G ಅಂದ್ಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಪ್ರೈಸ್ ಬಂದುಬಿಟ್ಟು 4GB 128GB ವೇರಿಯಂಟ್ ಬಂದುಬಿಟ್ಟು 10,499 ಅಂತ ಹೇಳ್ತಾ ಇದ್ದಾರೆ. ಮತ್ತು 6GB 128GB ವೇರಿಯಂಟ್ ಬಂದುಬಿಟ್ಟು 11,499 ಅಂತ ಹೇಳ್ತಾ ಇದ್ದಾರೆ. ಸೊ ನನಗಿದು ಯಾಕೋ ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಒಂದು ಕಾರ್ಡ್ ಆಫರ್ಸ್ ಎಲ್ಲ ಸೇರಿಸ್ಕೊಂಡ್ರೆ ನಮಗಿದು ಆಲ್ಮೋಸ್ಟ್ 10,000 9,500 ರೇಂಜಿಗೆ ಬರುವಂಥ ಫೋನ್ ಇದಾಗಿರುತ್ತೆ. ಬಟ್ ಬೆಸ್ಟ್ ಫೋನ್ ಇದು. ಇದರ ಸ್ಪೆಸಿಫಿಕೇಷನ್ ಅಂದರೆ 6.56 ಇಂಚ್ HD+ IPS LCD ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 90 Hz ರಿಫ್ರೆಶ್ ರೇಟ್ನೊಂದಿಗೆ ಬರುವಂಥದ್ದು. ಇದು 850 ನಿಟ್ಸ್ ಬ್ರೈಟ್ನೆಸ್ ಆದರೆ ಇದು ಹೊಂದಿರುತ್ತೆ. ಮತ್ತು ಇದರಲ್ಲಿ Dimensity 6300 ಪ್ರೊಸೆಸರ್ ಇದ್ದು LPDDR4X ರ್ಯಾಮ್ನ ಯೂಸ್ ಮಾಡಿದ್ದಾರೆ. eMMC 5.1 ಸ್ಟೋರೇಜ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ Android OS 14 ಮತ್ತು FunTouch OS 14 ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಇದ್ದು 15 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ನ ಇದೆ. ಚಾರ್ಜಿಂಗು ಸಪೋರ್ಟ್ 15 ವ್ಯಾಟ್ ಇದಕ್ಕೆ ಈ ಪ್ರೈಸ್ ರೇಂಜಿನ ಫೋನ್ಗೆ ಓಕೆ, ಬಟ್ ಇದು ತುಂಬ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ ಒಂದು 2.5 ಅವರ್ 2.25 ಅವರ್ ಟೈಮ್ ಬೇಕಾಗುತ್ತೆ. ಇದ್ರ ಜೊತೆಗೆ ಕ್ಯಾಮ್ರಾ ವಿಷಯಕ್ಕೆ ಬಂದರೆ 50 MP ಮೈನ್ ಸೆನ್ಸರ್ ಸೋನಿ ಸೆನ್ಸರ್ ಆಗಿರುತ್ತೆ, ಮತ್ತು 2 MP ಡೆಪ್ತ್ ಸೆನ್ಸರ್ ಆಗಿರುತ್ತೆ. ಮತ್ತು ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಬಂದು 8 MP ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಐಕೋ ಅಂದರೆ ಮೇನ್ ಫಿಲ್ಟರ್ಗಳಿಗೆ ತುಂಬ ಫೇಮಸ್ಸು. ಸುಮಾರು ಥರದ ಬ್ಯೂಟಿ ಫಿಲ್ಟರ್ಸ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡರ್ 10,000ಅಲ್ಲಿ ನೀವೇನಾದರೂ ಒಂದು ಫೋನ್ ಹುಡುಕ್ತಾ ಇದ್ದರೆ ಬೆಸ್ಟ್ ಫೋನ್ ಇದಾಗ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ನೆಕ್ಸ್ಟ್ ನ್ಯೂಸ್ ಬಂದು ನೋಕಿಯಾ ಕಡೆಯಿಂದ. ನೋಕಿಯಾ ಅವರು HMD ಪೇರೆಂಟ್ ಬ್ರ್ಯಾಂಡ್ ಇದೆಯಲ್ಲ, ಮೇನ್ ಬ್ರ್ಯಾಂಡ್ ಹೆಸರು HMD ಅಂದ್ಬಿಟ್ಟು, ಇವರು ಸಬ್ ಬ್ರ್ಯಾಂಡೇ ನೋಕಿಯಾ ಅಂದ್ಬಿಟ್ಟು. ಅವರು ನೋಕಿಯಾ ನೇಮಲ್ಲಿ ಇಷ್ಟು ದಿನ ಫೋನ್ಸ್ನ ಅದರ ಲಾಂಚ್ ಮಾಡ್ಕೊಂಡು ಬರ್ತಿದ್ರು. ಇವಾಗ HMD ಅನ್ನೋ ಫೋನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕಂದ್ರೆ ಸುಮಾರು ಕೆಲಸಗಳು ಮಾಡಿದ್ದಾರೆ, ಸುಮಾರು ರಿಸರ್ಚ್ ಮಾಡಿದ್ದಾರೆ. ತುಂಬ ರಿಸರ್ಚ್ ಮಾಡಿ ಇವಾಗ ಫೈನಲ್ ಆಗಿ ಜುಲೈ 25 ಇವರು ಒಂದು ಫೋನ್ನ ತೊಗೊಂಬರೋ ಚಾನ್ಸ್ ಇದೆ ಅಂತ ನಮಗೆ ಲೀಕ್ಸ್ ಆದರೆ ಬರ್ತಾಯಿದೆ. ಇದು ನೋಡೋಣ, ಬಂದರೆ ಒಳ್ಳೆ ವಿಷಯನೇ. ಒಳ್ಳೆ ಸ್ಟ್ರಾಂಗ್ ರಗಡ್ ಫೋನ್ಸ್ನ ಇವ್ರು ತೊಗೊಂಬರ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು OnePlus ಕಡೆಯಿಂದ. OnePlus ಅವರು 7000 mAh ಬ್ಯಾಟ್ರಿನ ತೊಗೊಂಬರ್ತಾರಂತೆ ಸ್ಮಾರ್ಟ್ ಫೋನ್ಗಳಿಗೆ. ಅದೇನಕ್ಕೆ 7000 mAh ಅಂತ ಗೊತ್ತಿಲ್ಲ, ಬಟ್ ಬ್ಯಾಟ್ರಿ ಸೈಜ್ ಮಾತ್ರ ಅಷ್ಟೇ ಇರುತ್ತೆ. mAh ಜಾಸ್ತಿ ಆಗುತ್ತೆ. ಜಾಸ್ತಿ ಕೆಪಾಸಿಟಿ ಇರುವಂಥ ಬ್ಯಾಟ್ರೀಸ್ನ ತೊಗೊಂಬರ್ತೀವಿ ಫೋನ್ಸ್ಗೆ ಅಂತ ಇವರು ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಾತ್ರಕ್ಕೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ನಾವು ಬ್ಯಾಟ್ರಿನ ಕೆಪಾಸಿಟಿ ಜಾಸ್ತಿ ಮಾಡಬೇಕಂದ್ರೆ ಸೈಜ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಇವರೇನಾದರೂ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಕಮ್ಮಿ ಸೈಜಲ್ಲೂ ಜಾಸ್ತಿ mAh ಹೊಂದಿರುವ ಬ್ಯಾಟ್ರಿನ ನಾವು ತರ್ಬೋದು. ಆ್ಯಪಲ್ ಅವರು ಇದನ್ನು ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಲಿ ಆಗಲಿಲ್ಲ. ಸೊ ತಿನ್ನೆಸ್ಟ್ ಬ್ಯಾಟ್ರಿ ಕೊಡಬೇಕು ಅನ್ನೋ ಕಾರಣಕ್ಕೆ ಪ್ರೊಸೆಸರನ್ನು ಪವರ್ ಕನ್ಸ್ಯೂಮ್ ಕಮ್ಮಿ ಮಾಡಿದ್ರೆ ಹೊರತು ಬ್ಯಾಟ್ರಿ ಸೈಜ್ನ ಅವ್ರ ಕೈಲಿ ಕಮ್ಮಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದು Realme GT60 ಪರ್ಪಲ್ ಕಲರಲ್ಲಿ ಈ ಫೋನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಂತೆ. ಸೊ ಇದು ಅಮೆಝಾನ್ ಪ್ರೈಮ್ ಡೇ ಸೇಲ್ 20-21ನೇ ತಾರೀಕು ಬರುತ್ತಲ್ಲ, ಈ ಪ್ರೈಮ್ ಡೇ ಸೇಲಲ್ಲಿ ನಿಮಗಿದು ಈ ಫೋನ್ ನೋಡೋದಕ್ಕೆ ಸಿಗ್ಬೋದು.
ಬಟ್ ಈ ಕಲರು ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ಅದ್ರ ವಾಲ್ಪೇಪರು ಇದಕ್ಕೂ ಎರಡು ಮ್ಯಾಚ್ ಆಗೋ ರೀತಿ ಇದು ಒಂದು ಲೀಕ್ ಫೋಟೋ ಆದರೆ ಬಂದಿದೆ. ಈ ಫೋನ್ನ ನೋಡಿದ್ರೆ ನನಗೆ ಎಲ್ಲ ಸ್ಪೆಸಿಫಿಕೇಷನ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಒಂದು ಕಲರ್ ಚೇಂಜ್ ಮಾಡಿ ಐಫೋನ್ ಅವ್ರು ಬಿಡ್ತಿದ್ರಲ್ಲ ಆ ಥರ 14 ಎಲ್ಲೋ ಬಿಟ್ಟಿದ್ರು, 15 ಏನೋ ಆ ಥರ ಕಿತಾಪತಿ ಮಾಡಿಲ್ಲ, 13 ಗ್ರೀನ್ ಬಿಟ್ಟಿದ್ರು. ಅದೇ ಥರ ಇವರು ಫೋನ್ ರಿಲೀಸ್ ಆಗಿದ್ದು ಸ್ವಲ್ಪ ದಿನಗಳ ನಂತರ ಒಂದು ಸ್ಪೆಷಲ್ ಕಲರ್ ಅಂತ ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ಡೀಲ್ ಬಂದುಬಿಟ್ಟು ಐಫೋನ್ 13 128GB ಗ್ರೀನ್ ಕಲರು. ಪರ್ಟಿಕ್ಯುಲರಾಗಿ ಇದೊಂದೇ ಕಲರ್ ಪ್ರೈಸ್ ಕಮ್ಮಿ ಇರೋದು 49,300 ರುಪೀಸ್ಗಾದರೆ ಈ ಫೋನ್ನ ಬಿಟ್ಟಿದ್ದಾರೆ. ಸೊ ಇದು ಪ್ರೈಸು ಲಿಮಿಟೆಡ್ ಟೈಮ್ ಆಫರ್ ಅಂತ ನನಗೆ ತೋರಿಸ್ತಾ ಇದೆ. ಇದು ಎಷ್ಟೊತ್ತಿರುತ್ತೆ ಏನೋ ಗೊತ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಇದೇ ರೀತಿ ಇನ್ನಷ್ಟು ಟೆಕ್ ಡೀಲ್ಸ್ ಏನಾದರೂ ಬೇಕಿದ್ರೆ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. 40,000ಕ್ಕೂ ಜಾಸ್ತಿ ಜನ ಈ ಫ್ರೀ ಸರ್ವಿಸ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಈ ಫ್ರೀ ಸರ್ವಿಸ್ನ ಎಂಜಾಯ್ ಮಾಡಿ. ನೀವು ಸಪ್ರೇಟಾಗಿ ಏನಾದರೂ ಪ್ರಾಡಕ್ಟ್ಸ್ ತೊಗೊಳ್ಳೋದಿದ್ರೆ ಈ ಲಿಂಕಿಂದ ತೊಗೊಂಡು ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಿಮಗೂ ಹೆವಿ ಡಿಸ್ಕೌಂಟ್ ಟೈಮ್ ಟು ಟೈಮ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸೊ ಇದಾಯಿತು ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸು. ನಾಳಿನ ಟೆಕ್ ನ್ಯೂಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾಳೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.